ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾವು ಇವತ್ತು ಬೆಂಗಳೂರಿನ ವಿಧಾನಸೌಧಕ್ಕೆ ಹೋಗಿದ್ವಿ. ವಿಧಾನಸೌಧ ಅಂದರೆ ಸೆಕ್ಷನ್ ನೋಡೋಕ್ಕೆ ಹೋಗಿದ್ವಿ. ನಮ್ಮ MLA ಕಡೆಯಿಂದ ನಮಗೆ ಉಚಿತ ಬಸ್ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಿದರು. ನಮ್ಮೂರಿನ ಹಿರಿಯ ಸದಸ್ಯರಾದ ಮಲ್ಲಣ್ಣ ತಾತ ಇವರೆಲ್ಲ ಸೇರಿ ನಮಗೆ ಹೋಗುವಾಗ ತಿಂಡಿ ವ್ಯವಸ್ಥೆ ಮಾಡಿದರು. ಬಸ್ ವ್ಯವಸ್ಥೆ ಕೂಡ ಫ್ರೀಯಾಗಿ ಮಾಡಿದರು. ಹಾಗೆ ನಮಗೆ ಸೆಕ್ಷನ್ ಒಂದು ಅರ್ಧ ಗಂಟೆ ಕೂಡ ಸೆಕ್ಷನ್ ಆರಾಮಾಗಿ ತೋರಿಸಿದ್ರು. ನೋಡಿ, ನಮ್ಮ KN ರಾಜಣ್ಣನವರು ಬಂದಿದ್ದರು. ಎಲ್ಲ ಸ್ವಂತ ಇದರಲ್ಲಿ ನಾವು ಯಾವುದೇ ವಿಧವಾದ ಹುಡುಗರ ಹತ್ರ ಯಾವುದೇ ವಿಧವಾಗ ಹಣ ಕಲೆಕ್ಟ್ ಮಾಡಿಲ್ಲ. ಎಲ್ಲ CDC ಸದಸ್ಯರು ಮತ್ತು KN ರಾಜಣ್ಣವರ ಆಶಯದಂತೆ ವಿದ್ಯಾರ್ಥಿಗಳಿಂದ ಯಾವುದೇ ರೀತಿಯಲ್ಲಿ ನಾವು ಹಣವನ್ನು ಕಲೆಕ್ಟ್ ಮಾಡಿದಂತೆ ಇವತ್ತೆಲ್ಲರನ್ನು ದರ್ಶನ ಮಾಡಿ ಅವ್ರ ದರ್ಶನನೂ ಮಾಡಿ ಹೋಗ್ತಾ ಇದ್ದೀವಿ. ಇವತ್ತು ಅವ್ರಿಗೆ ಒಂದೆರಡು ಮನವಿನೂ ಸಲ್ಲಿಸ್ತೀನಿ. ಪ್ರಥಮ ದರ್ಜೆ ಕಾಲೇಜಿಗೆ ಕಾಂಪೌಂಡ್ ಅವಶ್ಯಕತೆ ಇದೆ, ತುರ್ತಾಗಿ ಮಾಡಿಸ್ಬೇಕು. ಈಗಾಗಲೇ ಶೌಚಾಲಯ ಮಾಡಿಸಿರೋದಕ್ಕೆ ಅವ್ರಿಗೆ ಬಹಳ ಅಭಿನಂದನೆಗಳು. ಶೌಚಾಲಯ ಇರಲಿಲ್ಲ. ವಿದ್ಯಾರ್ಥಿಗಳ ಇವತ್ತು ಈ ದಿನ ಚಿಕ್ಕ ಸಾಹೇಬ್ರದ್ದು ಜನ್ಮದಿನೋತ್ಸವ, ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹೇಳಿ ನಾವೆಲ್ಲ ಹಾಗೂ ಜನಪ್ರಿಯ ಶಾಸಕರಾದಂಥ KN ರಾಜಣ್ಣ ಸರ್ ಅವರಿಗೆ ಹಾಗೂ ಈ ನಮ್ಮ ಮಿಡಿಗೇಶಿ ಪುಟ್ಟ ಕಾಲೇಜಿಗೆ ಈ ಎಲ್ಲ ಇಲ್ಲಿ ಎಷ್ಟೋ ಕಾಲೇಜುಗಳು ಬಂದಿದ್ದಾವೆ, ಹುಡುಗರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಆದರೂ ನಮ್ಮ ಕಾಲೇಜಿಗೆ ಮಾತ್ರ ಅವರೆಲ್ಲರ ಬಸ್ ಉಚಿತ ಕೊಟ್ಟರು, ಊಟದ ವ್ಯವಸ್ಥೆ, ಇಷ್ಟೆಲ್ಲ ಸಂದರ್ಶನ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಅಧ್ಯಾಪಕರ ಪರವಾಗಿ ಒಂದು ಧನ್ಯವಾದಗಳು, ತುಂಬದ ಧನ್ಯವಾದಗಳು ಹೇಳ್ತೀನಿ. ರಾಜ ಹುಲಿ. ಹಾಗೆ ಊಟದ ವ್ಯವಸ್ಥೆ ಕೂಡ ಮಾಡಿದರು. ಅದಕ್ಕೆ ಊಟ ಮಾಡಿ ಹೋಗಿ ಅಂತ ಎಲ್ಲರ ಹತ್ರ ಹೇಳಿದ್ರು. ಆಮೇಲೆ ನಾವು ಊಟ ಮಾಡಿ ಬರುವಂತ ಹೋಗಿದ್ವಿ. ಅವ್ರ ಕಡೆಯವರೆಲ್ಲ ಅಲ್ಲೇ ಇದ್ದರು. ನಮಗೆ ಊಟ ಇಕ್ಕೋದ್ರಿಂದ ನಾವು ಲಾಸ್ಟ್ಗೆ ಎಂಡ್ ತನಕ ಬರೋ ತನಕನೂ ಒಳ್ಳೆ ಜವಾಬ್ದಾರಿ ವಹಿಸ್ಕೊಂಡ್ರು. ಪಲಾವು, ಮೊಸರು ಬಜ್ಜಿ, ಮೊಸರು ತುಂಬ ಬಿಸಿಲಿರೋದ್ರಿಂದ ಮೊಸರನ್ನ, ಆಮೇಲೆ ಸ್ವೀಟು, ಚಟ್ಟಂಬಡಿ ಎಲ್ಲ ತುಂಬ ಐಟಮ್ಗಳು ಮಾಡಿದ್ವು. ಇವರು ಅವ್ರ ಕಡೆಯವರೇ. ನಮ್ಮದೆಲ್ಲ ಊಟ ಆದಮೇಲೆ ಅವರು ಲಾಸ್ಟ್ಗೆ ಊಟ ಮಾಡಿರೋದು. ಹಾಗೆ MLA ಕಡೆಯಿಂದ ನಮಗೆ MLA ರಾಜಣ್ಣ ಕಡೆಯವರಿಂದ ಫೈಲ್ ಕೂಡ ಕೊಟ್ಟಿದ್ದರು. ಅವ್ರ ಹೆಸರಿತ್ತು ಅದ್ರ ಮೇಲೆ. ಫೈಲ್ ವ್ಯವಸ್ಥೆ ಕೂಡ ಮಾಡಿದರು. ಚೆನ್ನಾಗಿತ್ತು ಫೈಲ್ ಮಾತ್ರ. ಇನ್ನೊಂದು ಬ್ಯಾಚ್ ಕೊಡೋಣ ಬನ್ನಿ. ರಾಮಕೃಷ್ಣ ನೀನು ತೆಗಿ ನಡಿ. ಇವತ್ತು ಈ ವಿಧಾನಸಭಾ ವೀಕ್ಷಣೆ ಎಲ್ಲ ಆಯಿತು. ಈ ಸಂದರ್ಶನಕ್ಕೆ ನಮ್ಮ CDC ಮೆಂಬರ್ ಆಗಿರ್ತಕ್ಕಂಥ ಹುಸೇನ್ ರಾಜು ಸರ್, ಮತ್ತು ಆದಿನಾರಾಯಣ್ ಸರ್, ಮಂಜುನಾಥ್ ಸರ್, ಮತ್ತು ಭೀಮರಾಜ್ ಸರ್ ಹಾಗೂ ವಿನಯ್ ಕುಮಾರ್ ಸರ್ ಅವರ ತಂಡದಿಗೂ ಎಲ್ಲರಿಗೂ ನಮ್ಮ ಕಾಲೇಜಿನ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಅಧ್ಯಾಪಕರ ಪರವಾಗಿ, ಪ್ರಾಂಶುಪಾಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಇವ್ರು ಹರ್ಷ ಅಂತ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ರಿಸೈನ್ ಮಾಡಿ ಕೋಚಿಂಗ್ ಇಟ್ಕೊಂಡಾರೆ. IAS, IPS ಕೋಚಿಂಗ್ ವಿಜಯನಗರದಲ್ಲಿ. ಈ ಸಿಸ್ಟರನ್ನು ಇನ್ಸ್ಪೆಕ್ಟರ್ ಆಗಿದ್ದಾರೆ. ಇವರು ಮುಂದಿನ ಯುವ ನಾಯಕರು ನಮ್ಮ ಮಧುಗಿರಿ ತಾಲೂಕು. ಇವರು ದೊಡ್ಡ ನಾಯಕರು. ಇವರು ನಮ್ಮ ಪಕ್ಕದವರೇ, ಕುರುಬ್ರಳ್ಳಿಗೆ. ಇವ್ರದ್ದು ಇದಕ್ಕೆಲ್ಲ ಸಹಕಾರ ಇದೆ. ಮುಂದೆ ನಿಮ್ಗೆಲ್ಲ ಸಹಕಾರ ನೀಡ್ತಾರೆ. ವರ್ಷಗೂ ಇಲ್ಲೆಲ್ಲರ ಪರವಾಗಿ ಅವ್ರಿಗೂ ವಂದನೆಗಳು. ಸರ್ ವಿನಯ್ ಸರ್ ಹಂಗೆ ಹೇಳ್ಬಿಡಿ ಸರ್. ನಮಗೆಲ್ಲ ಒಂದು 6 ಗಂಟೆ ನಿಮಗೆ
ಏನು ಪರ್ಮಿಷನ್ ಕೊಡ್ಸೋಕ್ಕೆ ಭಾರಿ ಶ್ರಮ ಪಟ್ಟಿದ್ದಾರೆ. ಅವ್ರ ಪರವಾಗಿ, ನಮ್ಮ ಕಾಲೇಜಿನ ಪರವಾಗಿ, ನಮ್ಮ ಪರವಾಗಿ, ನಮ್ಮ ವೈಯಕ್ತಿಕ ಪರವಾಗಿ, ನಮ್ಮ ಕಸ್ಟಮರ್ ಪರವಾಗಿ ಅವ್ರಿಗೆಲ್ಲರಿಗೂ ನಮ್ಮ ವೈಯಕ್ತಿಕ ಮತ್ತು ಕಾಲೇಜಿನ ಪರವಾಗಿ ಧನ್ಯವಾದಗಳು. ಟೀಮ್ ವರ್ಕ್ ಏನಿದೋ ನಮ್ಗೆ ಊಟ ಕೊಟ್ಟಂಥವ್ರು ಮತ್ತೆ ಎಲ್ಲ ಇದ್ದಾರೆ, ಅವ್ರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ, ನಿಮ್ಮ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವ್ರಿಗೂ ಧನ್ಯವಾದಗಳನ್ನು. ಹಾಗೆ ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಹೋಗಿದ್ದೆ. ಇಲ್ಲಿ ಈಗ ಸರ್ಕಾರಿ ಹುದ್ದೆಗಳೆಲ್ಲ ಪಡ್ಕೊಳ್ಳುವ ಸ್ಥಳ ಇದು. ಇಲ್ಲಿ ಕಾವಲಮ್ಮ ಅಂತ ಇರ್ತಾರೆ, ಅವರು ಆಚೆ ಹೋಗಿದ್ರು. ಅವರು ನಮ್ಮೂರವರೇ. ಅವ್ರು ಹೇಳಿದ್ರಂತೆ ಬೆಂಗಳೂರಿಗೆ ಬಂದಾಗ ಅಲ್ಲಿ ಬಂದೋಗಿ ಅಂತ ಮೀಟ್ ಮಾಡಿ ನನ್ನ ಅಂತ ಹೇಳಿದರು. ಆಲ್ರೆಡಿ ನಮ್ಮ ಕಾಲೇಜ್ಗೂ ಬಂದಿದ್ದರು ಅವರು ವಿಸಿಟ್ ಕೊಡೋಕ್ಕೆ. ಆವಾಗ ಹೇಳಿದರು. ಬಟ್ ಅವರು ನಾವು ಹೋಗಿರೋ ಒಂದು 5 ನಿಮಿಷ ಆಯಿತಂತೆ. ನಾವು ಹೋದಾಗ ಅವ್ರು ಹೋಗಿ 5 ನಿಮಿಷ ಆಯ್ತಂತೆ. ಇಲ್ಲಾದರೆ ಅವ್ರು ಮೀಟ್ ಮಾಡೋ ಅವಕಾಶ ನಮಗೆ ಸಿಕ್ತಿತ್ತು. ಪರವಾಗಿಲ್ಲ, ಇನ್ನೊಂದ್ಸಲ ಹೋದಾಗ ಮೀಟ್ ಮಾಡಿದ್ರೆ ಆಯಿತು ಅವ್ರನ್ನ. ಮತ್ತೊಂದು ಏನಂತ ಹೇಳಿದ್ರೆ, ಹಾಗೆ ಟೈಮ್ ಇತ್ತಲ್ಲ ಅದಕ್ಕೋಸ್ಕರ ನಾವು ನಮ್ಮ ಗ್ರೂಪ್ ಎಲ್ಲ ಸೇರಿ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ. ಹಾಗೆ ನಮ್ಗೆ ಹೋಗ್ತಾ ಸ್ನ್ಯಾಕ್ಸ್ ವ್ಯವಸ್ಥೆ ಕೂಡ ಮಾಡಿದ್ರು. ಸ್ವಲ್ಪ ಗಾಡಿನ ಅಲ್ಲೇ ಸೈಡ್ಗೆ ಹಾಕಿ ನಮಗೆ ಬಾಳೆಹಣ್ಣು ಆಮೇಲೆ ಇನ್ನಿತರ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರು. ನಾವು ತಿನ್ಕೊಂಡು ಬಂದ್ವಿ. ತುಂಬಾ ಎಂಜಾಯ್ಮೆಂಟ್ ಆಗಿತ್ತು ನಮಗೆ ಇದು ಹೋಗಿರೋದು. ತುಂಬಾ ಖುಷಿ ಕೂಡ ಆಯಿತು. ಥ್ಯಾಂಕ್ ಯು ಹೇಳ್ತೀನಿ ಸರ್ಗೆ, ನಮಗೆ ಇಂಥ ಒಂದು ಬ್ಯೂಟಿಫುಲ್ ಮೆಮೊರೀಸ್ನ ಕ್ರಿಯೇಟ್ ಮಾಡಿ ಕೊಟ್ಟಿರೋದಕ್ಕೆ. ಹಾಗೆ ನಮ್ಮ ಪ್ರಿನ್ಸಿಪಲ್ ಇವರು ರಿಟೈರ್ಮೆಂಟ್ ಆಗಿದ್ದಾರೆ, ಆದರೂ ಇವರು ಎಷ್ಟು ಕ್ಲೋಸ್ನೆಸ್ ಅಂತ ಹೇಳಿದ್ರೆ ನಾವೆಲ್ಲ ಹೋಗ್ತೀವಿ ಅಂತ ಹೇಳಿ ಅವರು ಬಂದಿದ್ದಾರೆ. ತುಂಬಾ ಎಂಜಾಯ್ ಆಗಿರ್ತಾರೆ ಅಂತ ಪ್ರಿನ್ಸಿಪಲ್ ಪಡೆಯೋಕ್ಕೆ ನಾವು ತುಂಬ ಅದೃಷ್ಟ ಮಾಡಿದ್ವಿ. ನನಗೆ ಇವಾಗಿನ ವಿಡಿಯೋ ಇಷ್ಟೇ ಆಗಿತ್ತು. ಆಮೇಲೆ ಲಾಸ್ಟ್ ಎಲ್ಲರೂ ಬಸ್ಸಿಂದ ಇಳಿದು ಮನೆಗೆಲ್ಲ ಹೊರಟರು. ಎಲ್ಲರಿಗೂ ಬಾಯಿ ಹೇಳಿ ನಾವು ಕೊನೆಗೆ ಮರಳಿಗೆ ಹೊರಟ್ವಿ. ನಮ್ಮ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.